ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ನೋಡ್ಬೋದು ಗ್ಯಾರೇಜು ಶಿಫ್ಟ್ ಆಗಿರೋದೇ ನಂಗೆ ಗೊತ್ತಿಲ್ಲ. ಲಕ್ಷ್ಮೀ ಬೈಕ್ ಪಿಟ್ ಸ್ಟಾಪ್ ಹೊಸ್ದಾಗಿ ಚೇಂಜ್ ಆಗಿಬಿಟ್ಟಿದೆ. ಎಷ್ಟು ಲಕ್ಷ್ಮೀ ಬೈಕ್ ಸರ್ವಿಸು ಪಿಟ್ ಸ್ಟಾಪ್ ಆಗಿದೆ ಆಗ. ಲಕ್ಷ್ಮೀ ಬೈಕ್ ಸರ್ವಿಸ್ ಅಲ್ವಾ? ಹಾಂ, ಲಕ್ಷ್ಮೀ ಬೈಕ್ ಸರ್ವಿಸೇ. ಇಲ್ಲೇ ಪಕ್ಕದ್ರೊಳಗೆ ಶಿಫ್ಟ್ ಆಗಿದೆ ಅಷ್ಟೇ, ನಮ್ಗೆ ಗೊತ್ತೇ ಇರಲಿಲ್ಲ. ಇವತ್ತಿನ ಟೈಮ್ನಲ್ಲಿ ನೋಡ್ದಂಗೆ ನಮ್ಮ ಗಾಡಿಗೆ ಒಂದು ಫೆಂಡರ್ ಹಾಕ್ಸೋಣ ಅಂತ. ಫ್ರಂಟ್ ಮಡ್ಗಾಡು ಫೆಂಡರ್ ಬರುತ್ತಲ್ಲ, ರೈಸರು. ಸೊ ಒಂದು ಲುಕ್ ಚೇಂಜ್ ಆಗುತ್ತೆ ಅಂತ, ಅದಕ್ಕೋಸ್ಕರ ನಾನು ಕೆ ಇಬ್ಬರೂ ಚೇಂಜ್ ಮಾಡಿಸ್ತಾಯಿದ್ದೀವಿ ಒಟ್ಟಿಗೆ. ಇಲ್ಲಿ ಎಷ್ಟಾಗುತ್ತೋ ಪ್ರೈಸು ಮತ್ತು ಇದರದ್ದು ಡೀಟೇಲ್ಸು ಎಲ್ಲ ಇವತ್ತಿನ ಒಂದು ಲಾಗು. ಮತ್ತು ಮೇಯ್ನಾಗಿ ಲಕ್ಷ್ಮೀ ಬೈಕ್ ಸರ್ವಿಸು ಶಿಫ್ಟ್ ಆಗಿದೆ. ಯಾರಾದರೂ ಬರ್ತೀರಾ ಅಂದರೆ ನೋಡ್ಕೋಬೋದು. ಬೇಕಾದ್ರೆ ಅಡ್ರೆಸ್ ಹಾಕ್ತೀವಿ ಇಲ್ಲಿ. ಅಡ್ರೆಸ್ ಫಸ್ಟ್ ಕ್ಲಾಸ್ ಅಂತ ಇದೆಯಲ್ಲ, ಅಡ್ರೆಸ್ ಚೇಂಜ್ ಆಗಿದೆ. ತುಂಬ ಜನಕ್ಕೆ ಕನ್ಫ್ಯೂಸ್ ಆಗಿಬಿಡುತ್ತೆ, ಹಳೆ ಯಾರಿಗೆ ಹೋಗ್ತಾರೆ. ಸೊ ಗೊತ್ತಿರೋರಿಗೆ ಗೊತ್ತಿರುತ್ತೆ. ಓಕೆ, ಒಳಗಡೆ ಹೋಗೋಣ. ನಮ್ಮ ಗಾಡಿಗೆ ಏನು ಮಾಡಿಸ್ಬೇಕು ಅಂತ. ಎಲ್ಲೂ ಎ ವಿನೇ ಕಾಣಿಸ್ತೈತೆ. ನಾವು ತೊಗೊಂಡಿದ್ದೀವಿ ಅಂದ್ಬಿಟ್ಟು ಎ ವಿ ಕಾಣಿಸ್ತೈತಾ, ಅರ್ಥ ಆಗ್ತಿಲ್ಲ. ನೋಡಿ, ಅಲ್ಲೂ ಎ ವಿ, ಒಳಗಡೆನೂ ಎ ವಿ. ಇದು ಸಾಯಿ ಮನೇನು, ಇಲ್ಲಿ ಒಳಗಡೆನೂ ಎ ವಿ. ಎಲ್ಲೆಲ್ಲೂ ನೀನೇ ಅಂತ ನೋಡೋಣ ಒಳಗಡೆ ಏನು ಮಾಡಿದ್ದಾರೆ ಅಂತ. ಗಾಡಿದಾಗಲೇ ಮಡ್ಗಾಡೆಲ್ಲ ಫಿಟ್ಟಿಂಗ್ ಎಲ್ಲ ಬಿಸ್ತಾ ಇದ್ದಾರೆ ಇಬ್ಬರು ಗಾಡಿದು. ಸೊ ಇದು ಫುಲ್ಲು ಕುಯ್ದು ಬಿಡ್ತಾರೆ, ಹಿಂದೆಗಡೆ ಏನೂ ಇರೋಲ್ಲ, ಫುಲ್ ತೆಗೆದಾಕ್ಬಿಡ್ತಾರೆ. ಮಡ್ಗಾಡೆ ಎತ್ಕೊಂಡು ಹೋಗ್ಬೇಕೀಗ. ಸೊ ಈ ಒಂದು ಪೋರ್ಷನ್ ಬರುತ್ತೆ, ಕುಯ್ದು ಬಿಡ್ತೀರಲ್ಲ, ಕಟ್ ಮಾಡ್ತೀರಲ್ಲ, ಕಟ್ ಮಾಡಿಬಿಡ್ತೀರ. ಸೊ ಎಕ್ಸಾಂಪಲ್ ತೋರಿಸ್ತೀವಿ ನೋಡಿ, ಈ ಥರ ಇರುತ್ತೆ. ಹಿಂಗಿರುತ್ತೆ. ಸೊ ಇದನ್ನು ಫುಲ್ ಈ ಥರ ಕಟ್ ಮಾಡಿ ರೈಸರ್ಸ್ ಹಾಕೋದು. ಇದೇನೆ ಬೇರೆ ಕಲರ್ ಹಾಕ್ಸ್ತೀನಿ, ಬ್ಲ್ಯಾಕ್ ಹಾಕ್ಸ್ತಾರೆ. ಬೀಚ್ ಹಾಕ್ಬಿಟ್ಟಿದ್ದಾರೆ. ಯಾವ್ದು ಕ್ವಾಲಿಟಿ ಅಕೌಂಟ್ ಇದು? ಪಾಲಿಸ್ಪೋರ್ಟ್ ಪರ್ಫಾರ್ಮೆನ್ಸ್ ಪ್ಲಾಸ್ಟಿಕ್ಸ್. ನೋಡೋಣ ನೋಡಿ, ಡುಕಾಟಿ ಇದೆ. ಡುಕಾಟಿ ಡುಕಾಟಿ ಗಾಡಿ. ಏನು ರಾಮನ್ ಥರ ಬಾಣ ಇಟ್ಕೊಂಡಂಗೆ ಇಟ್ಕೊಂಡಿದ್ಯಲ್ಲೋ, ತಮ್ಮನೇಲಿ ಹೋಗ್ಬಿಟ್ಟು. ಹಿಂಗಿದೆ ಫೆಂಡರು, ಚೆನ್ನಾಗಿದೆಲ್ಲ ಕ್ವಾಲಿಟಿ ಸೂಪರ್. ಫುಲ್ ಹಾರ್ಡಾಗಿ ಒಂಥರ ಸಕ್ಕದಾಗಿದೆ ಕ್ವಾಲಿಟಿ, ಹಾರ್ಡಾಗಿ. ನೋಡಿ ಲುಕ್ಕು ಈ ಥರ ಬರ್ತಾಯಿದೆ. ಸೇಮ್ ಒಂದು ಬರಾಕ್ ಬಸ್ಟರ್ಸು ನಕ್ಕಲ್ ಗಾರ್ಡು ಸೇಮ್ ಇರೋದ್ರಿಂದ. ಎಲ್ಲಿಗೆ? ನಮ್ಮ ಫ್ರೆಂಡ್ ಅಂತ ಗೌತಮ್ ಯಾರು ಇಲ್ಲ ಕಣೋ. ಹಾಂ, ಸುಳ್ಳು ಹೇಳ್ಬೇಡ. ಓ, ನಮ್ಮ ಇವರು ಮನುಷ್ಯಗೌಡ್ರ ಮಗ ಗೌತಮ್ಮ ಅಲ್ಲ, ಲಡಾಖ್ ಬಂದಿರಲಿಲ್ವ ಗೌತಮ್? ಕೆ ಬಿ ಗೌತಮ್ಮ. ಮತ್ತು ಹಂಗೆ ಹೇಳು. ಹೌದಾ? ಫೋನ್ ಮಾಡಿ. ನಿಮ್ಮ ಫ್ರೆಂಡ್ ಒಬ್ಬ ಇದ್ದಾನಲ್ಲ ಇಲ್ಲೇ ಯಾವಲ್ಲ? ಹಾಂ, ಇವನು ಗೌತಮ್ ನಾಯ್ಡು. ಅವ್ನು ಬಿಟ್ಬಿಟ್ವಲ್ಲ, ಯಾವತ್ತೂ ಬಿಟ್ಬಿಟ್ವಲ್ಲ. ಫ್ರೆಂಡ್ ಅಷ್ಟೇ, ರೈಡ್ ಮಾಡಲ್ಲ ಅವನ ಜೊತೆ. ಹೌದಾ? ರೈಡಿಂದಾನೆ ಗಲಾಟೆ ಆಗಿದ್ದಲ್ವಾ, ಅದಕ್ಕೆ ರೈಡ್ ಮಾಡಲ್ಲ, ಬರೀ ಫ್ರೆಂಡ್ ಅಷ್ಟೇ. ಯಾವಲ್ಲಿ ಬಂದಾಗೆಲ್ಲ ಇಬ್ರು ಸ್ಟೋರೀಸ್ ಆಗ್ತಿದ್ರಲ್ಲ. ಅವಾಗ ನಂಗೆ ನೆನಪಾಗ್ತೈತಿ. LBS ಅಂದ್ರೆ ಸಾಕು, ಬಂದಾಗ ನೀವು ಆ ಕಡೆಯಿಂದ ಬರೋದು, ಅವ್ನು ಈ ಕಡೆಯಿಂದ ಬರೋದು, ಓಡ್ ಬಂದು ತಪ್ಕೋತಾ ಇದ್ವಲ್ಲ, ನಂಗೆ ಅದೇ ನೆನಪಾಗ್ತಿತ್ತು. ಇವಾಗಿಲ್ಲ, ರೈಡಿಂದಾನೆ ಗಲಾಟೆ ಆಯ್ತಲ್ವಾ, ಸೊ ಒಟ್ಟಿಗೆ ರೈಡ್ ಮಾಡ್ತಾ ಇಲ್ಲ. ಫ್ರೆಂಡ್ ಅಷ್ಟೇ. ಅವಾಗ ಮೆಸೇಜ್ ಬಿಡ್ತಾ ಇರ್ತಾನೆ ಇನ್ಸ್ಟಾಗ್ರಾಮ್ ಇದರಲ್ಲಿ. ಸರಿ, ಇವಾಗ ಕರಿ ಫ್ರೆಂಡ್ ಅಲ್ವಾ, ಕಾಫಿ ಕುಡಿ. ಇನ್ಸ್ಟಾಗ್ರಾಮಲ್ಲಿ ಬ್ಲಾಕ್ ಮಾಡಿದ್ದಾನೆ, ವಾಟ್ಸಪ್ಪಲ್ಲಿ ಮೆಸೇಜ್ ಬಿಡ್ತಾನೆ. ಏನು ಹೇಳೋನು? ಚೆನ್ನಾಗಿದ್ದಾನೆ, ನಾವು ನಮ್ಮಷ್ಟಕ್ಕೆ ನಾವು ಚೆನ್ನಾಗಿದ್ದೀವಿ. ಅವಾಗ ಹೋಗಿ ಮೆಸೇಜ್ ಮಾಡ್ತಾನೆ, ಅಷ್ಟರಲ್ಲೇ ಇದೀವಿ. ಅಷ್ಟೇ, ಹಂಗಿರೋದಕ್ಕೆ ಚೆನ್ನಾಗಿದ್ದೀವಿ ಅಷ್ಟೇ. ಎಷ್ಟಕ್ಕೆ ಬೇಕು ಅಷ್ಟಿದ್ರೆ. ಯಾವ್ದ್ರಿಂದ ಗಲಾಟೆ ಆಯ್ತು ಅದನ್ನ ಬಿಟ್ಬಿಟ್ಟಿದ್ದೀವಿ ಬಂದ್ಬಿಟ್ಟು. ಎಲ್ಲಿ ಪ್ರಾಬ್ಲಮ್ ಆಯ್ತು ಅಲ್ಲಿಗೆ ಎಂಡ್ ಮಾಡ್ಬೇಕು. ಅದಕ್ಕೆ ಅಲ್ಲ, ಯಾವ್ದ್ರಿಂದ ಗಲಾಟೆ ಆಯ್ತು ಅದನ್ನ ಬಿಟ್ಬಿಟ್ಟಿದೀವಿ. ಏರಿಯಾಗೆ ಬಂದ್ರೆ ಫ್ರೆಂಡು ಮಾತಾಡ್ಸಿದ್ರೆ, ಬಾಪ ಸಿಗೋಣ, ಏನಾದ್ರು ಕುಡಿತೀಯಾ, ಅಷ್ಟಕ್ಕಷ್ಟೇ ರೈಡ್ ಮಾಡೋಣ. ಓಕೆ, ಸೂಪರ್. ಏನೋ ದೊಡ್ಡವ್ರ ವಿಷಯ ನಮ್ಗೆ ಯಾಕೆ ಬಿಡು, ನಮ್ಮಂತವ್ರಿಗೆ ಯಾಕೆ ಬಡ ಏನು ಮಾಡ್ದಂಗೆ ಇರ್ಬೇಕು ನಾವು. ಅಯ್ಯೋ ಪಾಪ, ಅಯ್ಯೋ ನನ್ಗಿಂತ ಜಾಸ್ತಿ ಇವ್ರಿಬ್ರದೇ ಗಲಾಟೆ ಆಗ್ತಿದ್ದೀವಿ. ಇವಾಗ ನನಗೆ ಇಷ್ಟ ನೋಡು, ಎಲ್ಲ ನನಗೆ ಓ ನಾವೇನು ಗೊತ್ತಲ್ಲ, ಒಂದು ಮೀನು ಒಂದು ಬಿಯರು ಗೊತ್ತು. ನಿಮ್ದು ಕತೆ ಯಾವ
ಏನು ಗೊತ್ತಾ ಸ್ನೇಹಿತರೆ, ನೈಟೆಲ್ಲ ಗಲಾಟೆ ಆಡೋರು. ಇವ್ನು ಮನೆಗೆ ಬರ್ತಾ ಇದ್ದ, ನೈಟೆಲ್ಲ ಗಲಾಟೆ ಫುಲ್ಲು. 200 ರೂಪಾಯಿ ಗಲಾಟೆ, ಬರೀ ಇನ್ನೇನು ಇಲ್ಲ. 200 ರೂಪಾಯಿಗೆ 100 ರೂಪಾಯಿ ಗಲಾಟೆ. ಹೋಗ್ಬಿಡೋರು ಮನೆಗೆ ಜಗಳ ಆಡ್ಕೊಂಡು, ಬೇಡ ಇನ್ಮೇಲೆ ನೀನು ಬೇಡ ಬೇಡ. ಮಾರನೇ ದಿವಸ ಒಂದು ಬಿಯರು ಒಂದು ಮೀನು ಹಾಕ್ಬಿಟ್ರೆ, ಹೋಗ್ಲಿ ಬಿಡು ಪಾಪ ಏನು ಗೊತ್ತಾಗಲ್ಲ ಅವ್ನಿಗೆ, ಪಾಪ ಕಣೋ ಹೋಗೋಣ ಅಂತ. ಅದಕ್ಕೆ ನಾನು ಹೇಳ್ಬಿಟ್ಟೆ ಒಂದ್ಸಲಿ, ನೆಕ್ಸ್ಟ್ ಟೈಮ್ ಜಗಳ ಆಡಿದ್ರೆ ಹೊಡೆದಾಡಬೇಕು, ಇಲ್ಲ ಬಿಟ್ಬಿಡ್ಬೇಕು. ಬಿಟ್ಟ ಸೊ ಅದಕ್ಕೆ ಹೊಡೆದಾಡೋದು ಬೇಡ ಅಂದ್ಬಿಟ್ಟು ಬಿಟ್ಬಿಟ್ಟು ಆರಾಮಾಗೆ ನೀನು ಅಲ್ಲಿ ಚೆನ್ನಾಗಿರು, ನಾವು ಇಲ್ಲಿ ಚೆನ್ನಾಗಿರ್ತೀವಿ. ಇಷ್ಟೇ ಕಾನ್ಸೆಪ್ಟ್. ಬಿಡಿಸ್ತಾವ್ರೆ, ಗಾಡಿ ರೆಡಿ ಆಯಿತು. ಇನ್ನು ಸೀಕೆ ಫುಲ್ಲು ವೀಲಿ ಹೊಡ್ಕೊಂಡೇ ಓಡಾಡೋದು. ಇದೇನಕ್ಕೆ ಹಾಕ್ಸಿರೋದು ಅಂದರೆ ವೀಲಿ ಹೊಡಿಯಕ್ಕಂತೆ. ಅಲ್ಲ ಕಣೋ, ಆ್ಯಕ್ಷನ್ ಆದಾಗ ಅದು ಟಚ್ ಆಗಬಾರ್ದು. ನಾನು ವೀಡಿಯೋ ಹೊಡೆಯಕ್ಕೆ ಬಂದರೂ ನಾನು ಹೊಡೆಯಲ್ವ ಈ ಗಾಡಿ? ಟೂರಿಂಗ್ ಗಾಡಿ ಕೊಡೋ ಇದು ಪಾಪ. ನನಗೆ CS ಹೊಡೆಯಲ್ವ ಇದಲ್ಲೆಲ್ಲ ಅಷ್ಟೇ? ಟೂರಿಂಗ್ ಮಾಡಲ್ಲ, ಟೂರಿಂಗ್ ಮಾಡಲ್ಲ. ಯಾವ್ದು ಗುರು ಗಾಡಿ ಇದು ಅಂತ. ಓಹೋ, ನಮ್ಮದು ನಡೀತಾ ಇದೆ ಫಸ್ಟ್ ಟೈಮು. ಇದೇನಾದರೂ ನನಗೆ ಕರೆಕ್ಟಾಗಿ ಮ್ಯಾಚ್ ಆಯಿತು ಅಂದರೆ ಆರೆಂಜ್ ನಾನು ಚೇಂಜ್ ಮಾಡಿಸ್ಬಿಡ್ತೀನಿ. ನಕಲ್ ಗಾಡಿ ಸೂಪರ್. ನಾವು ಬಂದರು, ಏನು ಸೈಲೆಂಟ್ ಮಾತಾಡ್ಕೊಂಡಿದ್ದಾರೆ ಇಬ್ಬರು. ಬರ್ತೀನಿ ಅಂತ ಹೇಳಿದ ಮತ್ತು ನಮ್ಗೆ ಹೇಳೇ ಇಲ್ಲ ನೀನು. ಬರ್ತೀನಿ ಅಂತ ಯಾಕೋ ಬೇಜಾರಲ್ಲಿದ್ದಾನೆ. ಸ್ನೇಹಿತರೆ ಯಾರಾದರೂ ಫೈನಾನ್ಸ್ ಕೊಡಿ ಸ್ನೇಹಿತರಿಗೆ, ವಿಡಿಯೋ ನೋಡ್ತಿರೋರು. ಫೈನಾನ್ಸ್ ಬೇಡ, ನನ್ನ ಹತ್ರನೇ ಇದೆ. ಹ್ಞೂ, ಡೈಲಿ 1 ಲ್ಯಾಕ್ ಅಷ್ಟೇ ಕಳ್ಸೋಕ್ಕಾಗೋದು. ಭಾರಿ ಹಿಂಸೆ ಆಗ್ಬಿಟ್ಟಿದೆ ನನಗೆ. ಈಗ ಅದಕ್ಕೆ ಮೋದಿ ಒಂದು 2 ಲಕ್ಷ ದಿನಕ್ಕೆ 1 2 ಲಕ್ಷ ಇಲ್ಲ 5 ಲಕ್ಷ ಏನಕ್ಕೆ ಅಷ್ಟೊಂದು ಕಳಿಸ್ತೀಯ? ಫಸ್ಟ್ ಆಫ್ ಆಲ್ ಇರುತ್ತೆ. ಹಾಂ, ಬೇಕಾಗುತ್ತೆ ನಮ್ಗೆ. ಏನು ಸಮಾಚಾರ? ಸಮಾಚಾರ ಏನಿಲ್ಲ, ಏನು ಹೇಳ್ದೆ ಕೇಳ್ದೆ ಬಂದ್ಬಿಟ್ಟು ಹೇಳಿ ನೋಡಲ್ಲಿ, ಹೇಳ್ದೆ ಕೇಳ್ದೆ ಬಂದು ಹಾಕ್ಸ್ತೀವಿ ಅಂತ. ಇಬ್ಬರು ಬಂದು ಹಾಕ್ತಾ ಇದ್ದೀರ. ಅವ್ನು ನನಗೆ ಗೊತ್ತೇ ಇಲ್ಲ ಅವರು. ಅವನು ಹೇಳಿದ್ದು ಸಿದ್ಧಾರ್ಥ ಹೋಗು ಅಂದ, ಅದಕ್ಕೆ ಬಂದೆ. ಅವನು ಹೇಳಿದ್ದು ಸಿದ್ಧಾರ್ಥ ಅಪ್ರೂವಲ್ ಕೊಟ್ಟಿದ್ದಾನೆ, ಹೋಗೋಣ ಬಾರೋ ಅಂದ. ಯಾಕೆ ಸೂಪರ್, ಒಳ್ಳೆ ಲುಕ್ಕು. ಜಾಕಿ ರೆಡಿ. ಇಲ್ಲ, ನಿಮಗೆ ಶಾಕ್ಸು ಡಸ್ಟ್ ಹೋಗ್ಬಿಡುತ್ತೆ, ಅದು ಹಾಕ್ಸ್ಲೇಬೇಕು, ಪ್ರೊಟೆಕ್ಟರ್ ಅದು. ಸೊ ನನ್ನ ಗಾಡಿದು ಈಚೆ ಬಂತು. ಈಗ ನಂಬರ್ ಪ್ಲೇಟ್ ಒಂದು ಫಿಟ್ ಮಾಡ್ಕೋಬೇಕು. ಆ್ಯಕ್ಚುಲಿ ನಂಬರ್ ಪ್ಲೇಟ್ ಇಲ್ಲಿತ್ತು, ಇವಾಗ ಇಲ್ಲಿ ಫಿಟ್ ಮಾಡ್ತೀವಿ. ಸೊ ಒಂದು ಒಳ್ಳೆ ಲುಕ್ ಬಂದಿದೆ ಅಂತ ಅಂದ್ಕೊಂಡಿದ್ದೀವಿ. ನಿಮಗೂ ಕಾಣಿಸ್ತಾ ಇದೆ, ಯಾಕಂದರೆ ನಂದು ಹೆಂಗಿದೆ ಲುಕ್ಕು ಅಂದರೆ, ಅಲ್ಲಿ ಆರೆಂಜ್ ಇದೆ, ಇಲ್ಲೂ ಆರೆಂಜ್ ಇದೆ, ಫ್ರಂಟು ಬ್ಯಾಕು. ಸೊ ಸೆಂಟ್ರಲ್ ಎಲ್ಲೂ ಜಾಸ್ತಿ ಆರೆಂಜ್ ಕಾಣಿಸಲ್ಲ. CK ಗಾಡಿ ಬಂತು ನೋಡಿ. CK ಗಾಡಿದು ನಕ್ಕಲ್ ಗಾರ್ಡು ಆರೆಂಜ್ ಇರೋದ್ರಿಂದ ಇದಕ್ಕೆ ಮ್ಯಾಚಿಂಗ್ ಇದೆ. ಸೊ ನೆಕ್ಸ್ಟು ನಾನು, ನೀವು ಕಮೆಂಟ್ಸಲ್ಲಿ ತಿಳಿಸಿದ್ರೆ ಇದನ್ನು ಆರೆಂಜ್ ಹಾಕ್ಬೋದು. ನಾನು ಚೇಂಜ್ ಮಾಡಿಬಿಡ್ತೀನಿ. ಅದೇ ಚೇಂಜ್ ಮಾಡಿಸ್ಬಿಡೋಣ ಅಂತಿದ್ದೀನಿ. ಇನ್ನೇನು ಇದೆಲ್ಲ ಆಯಿತು. ಇದೊಂದು ನಕ್ಕಲ್ ಗಾರ್ಡ್ ಬರೀ ಇದೇನು ಚೇಂಜ್ ಮಾಡೋಂಗಿಲ್ಲ. ನಕ್ಕಲ್ ಗಾರ್ಡ್ ಚೇಂಜ್ ಮಾಡೋದು. ಫುಲ್ ಚೇಂಜ್ ಮಾಡೋದು. ಸಿದ್ಧಾರ್ಥ ಆಲ್ರೆಡಿ ಅಲ್ಲ ಹಾಕ್ಸ್ಕೊಬಿಟ್ಟಿದ್ದಾನೆ ವೈಟು. ಸಿದ್ಧಾರ್ಥ, ನೀನು ನನಗೆ ಏನಕ್ಕೆ ಡೌಟ್ ಬರ್ತಿದೆ ಗೊತ್ತಾ? ಏನಕ್ಕೆ ನಿನ್ನ ಗಾಡಿ ಎಲ್ಲ ವೈಟ್ ಮಾಡ್ಕೊಂಡಿದ್ಯಾ? ನಾನು ಬ್ಲ್ಯಾಕ್ ಅಲ್ಲ, ಸಣ್ಣನೇ ಹಿಂಗೆ ಹೇಳು. ಸಣ್ಣ ಲಾಕ್ಸ್ ಗೊತ್ತಲ್ಲ, ಏನಕ್ಕೆ ನೀನು ಸಣ್ಣ ಲಾಕ್ಸ್ ಹೇಳಿ? ನಾನು ದಪ್ಪ ಇದ್ದೀನಿ, ಅದಕ್ಕೆ ನಾನು ಸಣ್ಣ ಲಾಕ್ಸ್ ಅಂತ. ಸೊ ನಿನ್ಗೆ ಇವಾಗ ಅರ್ಥ ಆಯಿತು, ನೀನು ಬ್ಲ್ಯಾಕ್ ಇದೆಯಾ ಅಂದ್ಬಿಟ್ಟು ವೈಟ್ ಮಾಡ್ಕೊಂಡು. ಎಷ್ಟೊಂದು ಜನ ಬ್ಲ್ಯಾಕ್ ಇರೋರಿಗೆ ವೈಟ್ ಕಲರ್ ಇಷ್ಟ ಇರುತ್ತೆ. ನನಗೆ ವೈಟ್ ಕಲರ್ ಅಂದರೆ ತುಂಬ ಇಷ್ಟ ಆಯಿತು. ಹಾಂ, ಸೊ ಅದಕ್ಕೆ ನಮ್ಮ ಮದುವೆ ಆದರೆ ವೈಟ್ ಹುಡುಗಿ. ನನಗೆ ಬ್ಲ್ಯಾಕ್ ಇಷ್ಟ. ನಿಮ್ಗೆ ಬ್ಲ್ಯಾಕ್ ಇಷ್ಟನಾ? ನನಗೆ ಬ್ಲ್ಯಾಕ್ ಕಲರ್ ಇಷ್ಟ, ಅದಕ್ಕೆ ನೋಡಿ ನಾನು ಬ್ಲ್ಯಾಕೇ ತೊಗೊಂಡಿರೋದು. ಇವಾಗ ಆರೆಂಜ್ ಬೆಂಡರ್ನ ವೈಟ್ ಮಾಡ್ತೀವಿ. ಎಲ್ಲ ಮಾಡಿಸ್ ಎಷ್ಟು ಹೇಳಿವಿ ಗುರು ನಮ್ಮ ಟೀಮಲ್ಲಿ. ಇವಾಗ ಇನ್ನೊಂದು ಬಂತು ಒಳಗಡೆ ನಮ್ಮ ಕ್ಲಬ್ ಅವ್ರದ್ದು ನೋಡಿ. ಇವಾಗ ಇವರು ಸೇಮ್ ಫೆಂಡರ್ ಚೇಂಜ್ ಮಾಡಿಸ್ತವ್ರೆ. ಬ್ಲ್ಯಾಕ್ ಇವರು ಆ್ಯಕ್ಚುಲಿ ಇವ್ರದ್ದು ಇದು ರ್ಯಾಲಿ ಎಡಿಷನ್ನು 390 ಇದು. ಇವರು ಫೆಂಡರ್ ಹಾಕ್ಸ್ತವ್ರೆ. ನಮ್ಮ ಗ್ರೂಪ್ ಅವ್ರು ಎಲ್ಲರೂ ADV ಒಟ್ಟಿನಲ್ಲಿ ಒಂದಲ್ಲ ನಮ್ಮ ಕ್ಲಬ್ಬು ADV ಟೀಮ್ ಆಗಿಬಿಡುತ್ತೆ. ಇಬ್ಬರದು ಸೇಮ್ ಟು ಸೇಮು. GR ಲೈಟು ಮುಂದೆಗಡೆ ಫೆಂಡರು. ಸೊ ನಕ್ಕಲ್ ಗಾಡಿ ಒಂದು ಚೇಂಜ್ ಆಗಿಬಿಟ್ರೆ ಇಬ್ಬರದು. ಸೊ ಇನ್ನೂ ಒಂದು ಅಂದ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂದರೆ ಇಬ್ಬರದು ಸೇಮ್ ಟು ಸೇಮ್ ಇದ್ಬಿಟ್ರೆ ಇವಾಗ ಏನಾದರೂ ಗಾಡಿ ಇರ್ತೀವಿ, ಆಮೇಲೆ ಹೋಗಿ ಅವ್ರ ಗಾಡಿ ಮೇಲೆ ಕೂತ್ಕೊಳ್ಳೋದು ಅವೆಲ್ಲ ಆಗುತ್ತೆ. ನಂಗೆ ಅದೆಲ್ಲ ಇಷ್ಟ ಆಗಲ್ಲ. ಈಗ ಇಬ್ಬರದು ಸೇಮ್ ಟು ಸೇಮ್ ಇರುತ್ತೆ. ನಾನು ಗಾಡಿ ಪಾರ್ಕಿಂಗ್ ಮಾಡಿರ್ತೀವಿ ಎಲ್ಲಾದರೂ, ಹೋಗ್ಬಿಟ್ಟು ಏನು ಮಾಡಿದ್ರೆ ನನ್ನ ಕೀ ಹಾಕಿ ಹೋಗ್ತೀನಿ. ನಿಮ್ಮ ಗಾಡಿ ನನ್ನ ಕೀ ಇನ್ನೊಬ್ರಿಗೆ ಹಾಕ್ತಾ ಇರ್ಬೋದು. ಅದೇನಾಗುತ್ತೆ, ತಪ್ಪದು. ನನ್ನ ಗಾಡಿಗೆ ನಾನೇ ಹಾಕ್ಬೇಕು, ಬೇರೆಯವ್ರಿಗೆ ಗಾಡಿಗೆ ನಾನು ಕೀ ಹಾಕ್ಬಾರ್ದು. ಸೊ ಅದು ರಾಂಗ್ ಅದು. ಸೊ ಅದಕ್ಕೆ ನಾನು ಎಲ್ಲದರಲ್ಲೂ ಅದೇ ಫಾಲೋ ಮಾಡಬೇಕು. 100% ನಾನು ಗೊತ್ತಲ್ಲ, ಜೈ ಶ್ರೀರಾಮ್. ಸೊ ಅದಕ್ಕೋಸ್ಕರ ನೀವು ತುಂಬ ಕನ್ಫ್ಯೂಸ್ ಆಗ್ತೀಯ ಅನ್ಸುತ್ತಲ್ವಾ? ಏನಕ್ಕೆ ಒಂದೇ ಇದ್ರೆ ಎರಡಕ್ಕೆ ಆ ಗಾಡಿ ಈ ಗಾಡಿಗೆ ಹಾಕೊಂಡ್ಬಿಡ್ತೀನಿ ಅಂತ. ಸೊ ನಮ್ಮ ಗಾಡಿಗಳದೆಲ್ಲ ಫೆಂಡರ್ ಹಾಕ್ಸಿದ್ದಾಯಿತು. ಒಂದು ಹಾಕ್ಸ್ತು. ಇವರು ನಮ್ಮ ಭಾಸ್ಕರ್ ಅವರು ಹಾಕ್ಸಿದ್ರು. ಬ್ಲ್ಯಾಕ್ ಕಲರ್ ಹಾಕ್ಸಿದ್ದಾರೆ, ಬಟ್ ಗೊತ್ತಾಗ್ತಿಲ್ಲ, ಕಾಣಿಸ್ತಾ ಇಲ್ಲ. ಸೊ ಆರೆಂಜ್ ಅಂದರೆ ಇವ್ರು ಗಾಡಿ ಫುಲ್ ಆರೆಂಜ್ ಇರೋದ್ರಿಂದ ಇವರು ಬ್ಲ್ಯಾಕ್ ಹಾಕ್ಸಿದ್ದಾರೆ. ನಮ್ಮ ಸಿದ್ಧಾರ್ಥ ವೈಟು ನೋಡಿ ಹೆಂಗಿದೆ. ADV ರಾರಾಜಿಸ್ತಿದೆ. ಓಹೋ ಸೂಪರು, ಹೆಂಗೆ ಕಾಣಿಸ್ತಿದೆ ನೋಡಿ.
ಸೊ ಇವನು ಸೇಮ್ ಎಲ್ಲ ಅದೇ ಅವನು ವೈಟ್ ಮಾಡಿಸೋನೆ ರೀಪೇಂಟ್ ಮಾಡಿಸಿ. ಪೊಲೀಸರು ಏನಾದ್ರು ಇದ್ರೆ ಈ ಗಾಡಿ ಹಿಡಿಬೇಕು ನೋಡಿ. ವೈಟ್ ಮಾಡ್ಕೊಂಡಿದ್ದಾನೆ. ಸೊ ಇನ್ನೊಂದು ಏನು ಅಂದರೆ ಜುಗಾಡ್ ಅಂದರೆ ಏನು ಅಂದರೆ ನಂಬರ್ ಪ್ಲೇಟಲ್ಲಿ ಸಖತ್ ಜುಗಾಡ್ ಆಯಿತು. ಸೊ ಆ್ಯಕ್ಚುಲಿ ಇದು ನಂಬರ್ ಪ್ಲೇಟ್ ಬಂದು ಇದಕ್ಕೆ ಫ್ರೇಮ್ ಬರುತ್ತೆ, ಫ್ರೇಮ್ ಅಂದರೆ ಕಂಪ್ನಿಯಿಂದ ನೀವು ನೋಡ್ಬೋದು. ಸೊ ನಾವು ಇದಕ್ಕೆ ಓಲ್ಗೆ ಮ್ಯಾಚ್ ಆಗಬೇಕು ಅಂದ್ಬಿಟ್ಟು ಇವಾಗ ಇದಕ್ಕೆ ಓಲ್ಗೆ ಒಂದು ಸ್ಟಿಕ್ಕರ್ ಹಾಕ್ಸ್ಬೇಕು. ಸೊ ಸೇಮ್ ಹಿಂಗೇನೆ ನೋಡಿ, ಹಿಂಗೇನೆ ಓಲು ನಾನು ಅಲ್ಲಿಗೆ ಹಾಕ್ಸ್ಕೊಂಡೆ. ಹಿಂಗೆ ಕಾಣಿಸ್ತೀನಿ. 3,72,000 ಇದು ಒಂದು 4,40,000, ಇದು ಬಂದ್ಬಿಟ್ಟು 4,70,000 ಟಾಪ್ ಎಂಡ್ ಮಾಡಿ. ಇಲ್ಲಿ 3 ವರ್ಷನೂ ಇದೆ ಇಲ್ಲಿ. ಇದು 3 ರ್ಯಾಲಿ ಎಡಿಷನು ಇದೆ, ಸ್ಟ್ಯಾಂಡರ್ಡು ಇದೆ, ಎಕ್ಸು ಇದೆ, ಮತ್ತು ಮಾಮೂಲಿ ಅದು ಸ್ಟ್ಯಾಂಡರ್ಡೇನೆ. ಸೊ 3 ADV ಏನು ವರ್ಷನ್ ಇದೆಯಲ್ಲ ಎಲ್ಲ ಇದೂ ಇದೆ. ಸ್ಟ್ಯಾಂಡರ್ಡ್, ಇದು ಎಕ್ಸು, ಸ್ಟ್ಯಾಂಡರ್ಡು, ರ್ಯಾಲಿ ಎಡಿಷನ್ ಎಲ್ಲ ಇದೆ. ಸೂಪರ್. ಸೊ ಫೆಂಡರೆಲ್ಲ ಹಾಕ್ಸ್ಕೊಂಡಿದ್ದಾಯಿತು ಮುಂದೆಗಡೆ. ಈಗ ನಾವು ಇಲ್ಲಿಂದ ಹೊಡ್ತಾ ಇದ್ದೀವಿ ಗ್ಯಾರೇಜಿಂದ. ಸಿದ್ಧಾರ್ಥು, ಥ್ಯಾಂಕ್ ಯು ಸಿದ್ಧಾರ್ಥ್, ಐ ಲವ್ ಯು. ಲವ್ ಯು ಟು. ಸೊ ಹೊರಡೋಣ ಲಕ್ಷ್ಮಿ ಬೈಕ್ ಸರ್ವಿಸಿಂದ ಹೊಡ್ತಾ ಇದ್ದೀವಿ ಎಲ್ಲ ಗಾಡಿ ಎಲ್ಲ ಇವಾಗ 3 ಜನ ಹೆಂಗೆ ಹೋಗ್ತೀವಿ ಗೊತ್ತಾ ರಿಂಗ್ ರೋಡಲ್ಲಿ? ಹೆಂಗೆ ಹೋಗೋದು? ರೆಡಿನಾ? ರೆಡಿ ಟು ರೇಸ್ ಎಲ್ಲ ಇದೆ. ರ್ಯಾಲಿ ಎಡಿಷನ್, ಎಕ್ಸು, ಸ್ಟ್ಯಾಂಡರ್ಡ್ ಎಲ್ಲ ಇದೆ. ಓಕೆ ಸರಿ. ಓಕೆ ಸ್ನೇಹಿತರೆ, ಮತ್ತೊಂದು ಲಾಗಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್.